ಇದು ಅಪರಾಧ ಕಥೆಯಲ್ಲ, ಪ್ರಾಮಾಣಿಕತೆಯ ಮಹಾಕಥೆ. ಚೆನ್ನೈನ ಟಿ ನಗರದಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಪದ್ಮಾ ರವರಿಗೆ ರಸ್ತೆಯಲ್ಲಿ ಒಂದು ಪೌಚ್ ಸಿಕ್ಕಿದೆ. ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಇದ್ದದ್ದು ಬರೋಬ್ಬರಿ 45,000 ಚಿನ್ನ, ಸುಮಾರು 45 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳು. ಯಾರಿಗಾದರೂ ಆಸೆ ಬರೋ ಸಮಯದಲ್ಲಿ ಪದ್ಮ ಮಾತ್ರ ಒಂದು ಕ್ಷಣವೂ ಯೋಚಿಸದೆ ನೇರವಾಗಿ ಪೊಲೀಸರಿಗೆ ಮಾಹಿತಿ ನೀಡಿ ಆ ಚಿನ್ನವನ್ನ ಒಪ್ಪಿಸಿದ್ದಾರೆ. ಅವರ ಈ ಪ್ರಾಮಾಣಿಕತೆಯಿಂದ ಆಭರಣಗಳು ಅವರ ನಿಜವಾದ ಮಾಲೀಕರ ಕೈ ಸೇರಿವೆ. ಈ ವಿಷಯ ತಿಳಿದ ಸೂಪರ್ ಸ್ಟಾರ್ ರಜನಿಕಾಂತ್ ಪದ್ಮಾ ಅವರನ್ನ ತಮ್ಮ ಪೋಯಾಸ್ ಗಾರ್ಡನ್ ನಿವಾಸಕ್ಕೆ ಆಹ್ವಾನಿಸಿದ್ದಾರೆ. ಪತಿ ಮತ್ತು ಮಕ್ಕಳೊಂದಿಗೆ ಬಂದ ಪದ್ಮಾ ಅವರಿಗೆ ರಜನಿಕಾಂತ್ ಅವರು ಶಾಲು ಹೊದಿಸಿ ಚಿನ್ನದ ಸರವನ್ನ ಉಡುಗೊರೆಯಾಗಿ ನೀಡಿ ಸನ್ಮಾನ ಮಾಡಿದ್ದಾರೆ. ಗುರುವೆ, ಇಂದಿನ ಕಾಲದಲ್ಲಿ ಹಣಕ್ಕಿಂತ ದೊಡ್ಡದು ಪ್ರಾಮಾಣಿಕತೆ. ಪದ್ಮಾ ತೋರಿದ ದಾರಿ ನಮಗೆಲ್ಲರಿಗೂ ಪಾಠ. ಮತ್ತಷ್ಟು ಕ್ರೈಮ್ ಸ್ಟೋರಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.